ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ 2500 ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಕೃತವಾಗಿ ರಾಜ್ಯಪತ್ರವನ್ನು ಪ್ರಕಟಿಸಲಾಗಿದೆ. ಬನ್ನಿ ನೋಡೋಣ ಯಾವೆಲ್ಲ ರೂಲ್ಸ್ಗಳನ್ನು ಈ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನೀಡಲಾಗಿದೆ ಎಂಬುದನ್ನು ನೋಡೋಣ. ಆದೇಶದ ದಿನಾಂಕ 29/6/2026ರಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಈ ಒಂದು ನೇಮಕಾತಿ ನಡೀತದೆ. ಅದರ ಕುರಿತಂತೆ ಅದರ ಸಂಬಂಧಪಟ್ಟಂತೆ ಆದೇಶಗಳನ್ನು ಇಲ್ಲಿ ನೀಡಲಾಗಿದೆ. ಎಲ್ಲೆನ್ನ ತಿದ್ದುಪಡಿ ಮಾಡಿದರೆ ಏನೆಲ್ಲ ವಿಷಯಗಳನ್ನು ಸೇರಿಸಲಾಗಿದೆ ಅಂತ ಹೇಳಲಾಗುತ್ತೆ. ಮತ್ತು ಕರಡು ನಿಯಮಗಳು 2026 ಅಂತ ಓದ್ಕೋಬೇಕು ಇದನ್ನು ಅಂತ ಹೇಳಿದ್ದಾರೆ. ಇನ್ನು ಕೋಷ್ಟಕದಲ್ಲಿ ಬನ್ನಿ ನೋಡೋಣ. ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಸೈನ್ಸ್ ಟೀಚರ್ ಅಂತ ಕರೀತಾರೆ ಈ ಒಂದು ಪೋಸ್ಟನ್ನು. ಇದು 1ರಿಂದ 8ನೇ ತರಗತಿವರೆಗೆ 1ರಿಂದ 8ನೇ ತರಗತಿವರೆಗೆ ಶಿಕ್ಷಕರಿವರು. ಅಂದರೆ ಆಲ್ಮೋಸ್ಟ್ KPSC ಸ್ಕೂಲ್ಗಳಲ್ಲಿ 1ರಿಂದ 8ನೇ ತರಗತಿ ತನಕ ಇರ್ತದೆ. ಆ ಸ್ಕೂಲ್ಗಳಲ್ಲಿ ಗಣಕ ವಿಜ್ಞಾನ ಶಿಕ್ಷಕರ ನೀಡುವಂತಹ ಒಂದು ಇದು. ಇನ್ನು 44,425 ರೂಪಾಯಿ ಬೇಸಿಕ್ಕಿಂದ 83,700 ಈ ಒಂದು ಬೇಸಿಕ್ ಸ್ಕೇಲ್ನಲ್ಲಿ ಇವರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. 44,425 ಬೇಸಿಕ್ ಅಂದರೆ ಸುಮಾರು ಒಂದು 55,000 ಗಂಟೆ ತನಕ ಮೊದಲ ತಿಂಗಳಲ್ಲೇ ಒಂದು ಸಂಬಳವನ್ನು ಪಡಿತಕ್ಕಂತಹ ಹುದ್ದೆ. 44,425 44,425 ಪ್ಲಸ್ HRA, DA ಮತ್ತು ಇತರೆ ಅಲಯನ್ಸ್ಗಳು ಸೇರಿಸಿದ್ರೆ ಒಂದು 50,000 ಹೊರಗಿನ ಹುದ್ದೆಯಾಗಿ, ಅಂದರೆ GPT ಕೇಡರ್ ಹುದ್ದೆ ಇದು. GPTಗೆ 6 to 8 ಮಾತ್ರ ಇರುತ್ತೆ. ಆದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ 1ರಿಂದ 8ನೇ ತರಗತಿವರೆಗೆ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ 1ರಿಂದ 8ನೇ ತರಗತಿವರೆಗೆ ಇರುತ್ತೆ. ಇನ್ನು 2,000 ಹುದ್ದೆಗಳೆಷ್ಟು? 2,000 ಹುದ್ದೆಗಳು. ಈ ಹುದ್ದೆಗಳೆಲ್ಲವನ್ನೂ ಕೂಡ ನೇರ ನೇಮಕಾತಿಯಿಂದನೇ ತುಂಬಿಕೊಳ್ತಕ್ಕಂಥದ್ದು. ನೋ ಪ್ರಮೋಷನ್, ಯಾವುದೇ ರೀತಿ ಪ್ರಮೋಷನ್ ಇಲ್ಲ. ಏಕೆಂದರೆ ಹಿಂದೆ ಯಾವುದೇ ರೀತಿ ಕಂಪ್ಯೂಟರ್ ಶಿಕ್ಷಕರನ್ನ ಕರ್ನಾಟಕ ಸರ್ಕಾರದಲ್ಲಿ ನೇಮಕಾತಿ ಮಾಡಿಕೊಂಡಿಲ್ಲ. ಇದೇ ಪ್ರಥಮ ಬಾರಿಗೆ ನೇಮಕಾತಿ ಮಾಡ್ಕೋತಾ ಇರೋದ್ರಿಂದ ಎಲ್ಲ ಹುದ್ದೆಗಳನ್ನು ನೇರ ನೇಮಕಾತಿಯಿಂದನೇ ತುಂಬಿಕೊಳ್ತಕ್ಕಂಥದ್ದು. ಸರ್ಕಾರದಿಂದ ಕಾಲಕಾಲಕ್ಕೆ ರಿಸು ನಿಯಮಗಳನುಸಾರ ಮುಂದೆ ಏನಾದರೂ ಪ್ರಮೋಷನ್ ಮೇಲೆ ಏನಾರ ತುಂಬಿಕೊಳ್ಳೋದಿದ್ರೆ ಅದಕ್ಕೂ ಕೂಡ ಸರ್ಕಾರದಿಂದ ಏನಾರ ಚೇಂಜಸ್ ಇದ್ದರೆ ಅದಕ್ಕೂ ಕೂಡ ಅವಕಾಶವನ್ನು ಈ ಒಂದು C&R ರೂಲ್ಸಲ್ಲಿ ನೀಡಿದ್ದಾರೆ. ಇನ್ನು ಗಣಕ ವಿಜ್ಞಾನ ಶಿಕ್ಷಕರಾಗಬೇಕು ಅಂದರೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು? ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಗಣಕ ವಿಜ್ಞಾನ ಅಂದರೆ BSc ಇನ್ ಕಂಪ್ಯೂಟರ್ ಸೈನ್ಸ್, ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA, ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ BIT, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಗಣಕ ವಿಜ್ಞಾನ BECS. ನೆಕ್ಸ್ಟ್ ಇದೇ ರೀತಿ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ BTech ಪದವಿ ಹೊಂದಿರತಕ್ಕಂಥದ್ದು. ಕಂಪ್ಯೂಟರ್ ಹೊಂದಿರತಕ್ಕಂತಹ ಯಾವುದೇ ಸೈನ್ಸ್ ಇದೆ ಎಲ್ಲ ಒಂದು ಕಂಪ್ಯೂಟರ್ ಸೈನ್ಸ್ಗಳ ಸಂಬಂಧಪಟ್ಟಂತೆ ಇರತಕ್ಕಂತಹ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪದವಿಗಳಿಗೆ ಅರ್ಹತೆಯನ್ನು ನೀಡಲಾಗಿದೆ. ಮತ್ತು ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನಾಗಿ SSLCಯಲ್ಲಿ ಮತ್ತು PUCಯಲ್ಲಿ ಭಾಷೆಯನ್ನಾಗಿ ಕನ್ನಡವನ್ನು ಓದಿರ್ತಕ್ಕಂಥದ್ದು. ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ SSLC ತನಕ ಕನ್ನಡ ಓದಿರಬೇಕು. PUCನಲ್ಲಿ ಕನ್ನಡವನ್ನು ಓದಿರಬೇಕು. ಫಸ್ಟ್ ಲ್ಯಾಂಗ್ವೇಜ್ ಆದರೂ ಸರಿ, ಸೆಕೆಂಡ್ ಲ್ಯಾಂಗ್ವೇಜ್ ಆದರೂ ಸರಿ, ಥರ್ಡ್ ಲ್ಯಾಂಗ್ವೇಜ್ ಆದರೂ ಸರಿ, ಒಟ್ಟಲ್ಲಿ PUCನಲ್ಲಿ ಕನ್ನಡವನ್ನು ಓದಿರಬೇಕು. ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಿಗೆ ನೇಮಕಗೊಂಡ 5 ವರ್ಷ ಒಳಗೆ NEET ಇಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ BD ಪದವಿಯನ್ನು ಹೊಂದತಕ್ಕದ್ದು. ನೀವು ಈ ವೇಳೆ ಏನಾದರೂ B.Ed ಮಾಡಿಲ್ಲ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಈಗ ಬಂದ್ಬಿಟ್ಟು ನೇಮಕಗೊಂಡ ನಂತರ NCTE ವತಿಯಿಂದ ಮಾನ್ಯತೆ ಪಡೆದಂತಹ ಸಂಸ್ಥೆಗಳು B.Ed ಸಂಸ್ಥೆಗಳಲ್ಲಿ ನೀವು B.Ed ಮಾಡ್ಕೊಳ್ಳೋದು ಕೂಡ ಅವಕಾಶ ಇದೆ. ಆಯಿತಾ? B.Ed ಪದವಿಯನ್ನು ಹೊಂದತಕ್ಕದ್ದು. ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಿಗೆ ನೇಮಕಗೊಂಡ 5 ವರ್ಷದೊಳಗೆ ಈ ಒಂದು TET ಪರೀಕ್ಷೆಯನ್ನು ಕೂಡ ನೀವು ಪಾಸ್ ಮಾಡ್ಕೋಬೇಕು. ಮೊದಲು B.Ed, ಈಗ ನೇಮಕಾತಿ ಆಗೋಕ್ಕೆ B.Ed ಇಲ್ಲ, ಬಟ್ ನೇಮಕಾತಿ ಆದ ನಂತರ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನೀವು ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ ನಂತರ 5 ವರ್ಷದ ಒಳಗಡೆ ಈ ಒಂದು TET ಮತ್ತು B.Ed ಅನ್ನು ಮಾಡ್ಕೋಬೇಕು. ಈಗ B.Ed TET ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ತೀನಿ ನಾನು. ಈಗ ನೇಮಕಾತಿ ಆಗ್ಬಿಟ್ಟು ಸರ್ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ನಿಮಗೆ KSOU ನಲ್ಲಿ
ಬಿ ಎಡ್ ಮಾಡೋದಕ್ಕೆ ಅವಕಾಶ ಇದೆ, ಮತ್ತು ಇಗ್ನೋದಲ್ಲಿ ನಿಮಗೆ ಅವಕಾಶ ಇದೆ. ಓಪನ್ ಯೂನಿವರ್ಸಿಟಿಗಳ ಥರ ಇದರಲ್ಲಿ ನೀವು ಕಾಲೇಜ್ಗೆ ಹೋಗಿ ಸಂಬಳನೂ ತೊಗೊಂಡು ಮಾಡ್ಕೋಬೋದು. ಇಲ್ಲ ಅದು ಶಾಲಾ ಶಿಕ್ಷಣ ಇಲಾಖೆ ನಿಮ್ಗೆ ಅನುಮತಿ ಕೊಟ್ಟಿರೋದು, ನಂಗೆ ಸಂಬಳ ಬೇಡ, ನಾನು ಹಾಗೆ ರೆಗ್ಯುಲರೇ ಮಾಡ್ತೀನಿ ಅಂದರೆ ನೀವು ಮಾಮೂಲಿ ರೆಗ್ಯುಲರ್ ಕಾಲೇಜ್ಗಳಲ್ಲೂ ಕೂಡ ಮಾಡ್ಬೋದು. ನಿಮಗೆ 2 ವರ್ಷಗಳವರೆಗೆ ನಿಮಗೆ ರಜೆಗಳನ್ನು ನೀಡ್ತಾರೆ. ನಿಮಗೆ ಓದೋದಕ್ಕೆ ಉನ್ನತ ಶಿಕ್ಷಣಕ್ಕೆ ರಜೆಗಳನ್ನು ನೀಡ್ತಾರೆ. C&R ರೂಲ್ಸಲ್ಲಿ ಕೊಟ್ಟಿರೋದ್ರಿಂದ ಇದೊಂದು ನಿಮಗೆ ಅವಕಾಶ. ಇಷ್ಟು ಮಾಹಿತಿಗಳನ್ನು ಸದ್ಯದಲ್ಲೇ ನಿಮಗೆ C&R ರೂಲ್ಸಲ್ಲೇ ತಿಳಿಸಿದ್ದಾರೆ. ಸದ್ಯದಲ್ಲೇ ನೇಮಕಾತಿ ಕೂಡ ಪ್ರಾರಂಭ ಆಗುತ್ತೆ. ಭಾಳ ಇಂಪಾರ್ಟೆಂಟ್ ಈ ಒಂದು C&R ರೂಲ್ಸು. ಬಹುತೇಕ ಯಾವುದೇ ನೇಮಕಾತಿಗೆ ಈ ಒಂದು ಅವಕಾಶಗಳನ್ನು ನೀಡಿರಲಿಲ್ಲ C&R ರೂಲ್ಸ್ನಲ್ಲಿ. ನೇಮಕಾತಿ ಬಿ ಎಡ್ ಆಗಿಲ್ಲ ಅನ್ನೋದು ಅವ್ರಿಗೂ ಗೊತ್ತು. ಕಂಪ್ಯೂಟರ್ ಸೈನ್ಸ್ ಓದಿದವರು ಯಾರು ಬಿ ಎಡ್ ಮಾಡ್ಕೊಂಡು ಸ್ಕೂಲಿಗೆ ಬರಲ್ಲ. ಹಾಗಾಗಿ ಡಿಗ್ರಿ ಮಾಡಿದರೆ ಸಾಕು, ನಂತರ ಬಂದು ಬಿ ಎಡ್ ಮಾಡ್ಕೊಳ್ಳಿ. ಅಂದರೆ ಇದು ಬಿ ಎಡನ್ನು ಏನಕ್ಕೆ ಮಾಡಬೇಕು ಅಂದರೆ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಶಾಲಾ ವಾತಾವರಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಬಿ ಎಡ್ ಮಾಡಿದ್ರೆ ಈ ಎಲ್ಲ ಅರ್ಥ ಆಗುತ್ತೆ. ಹಾಗಾಗಿ ಮತ್ತು ಶಿಕ್ಷಣ ವ್ಯವಸ್ಥೆಗೆ ಅವರು ಹೊಂದ್ಕೋಬೇಕು ಅಂದರೆ ಬಿ ಎಡ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಬಿ ಎಡನ್ನು ಕಂಪಲ್ಸರಿ ಮಾಡಿದರೆ ಅದು ಯಾವಾಗ ನೇಮಕಾತಿ ಆದ ನಂತರ. ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸಿದ್ದೀನಿ. ಮುಂದೆ ನೇಮಕಾತಿ ಏನಾದರೆ ನೋಟಿಫಿಕೇಷನ್ ಆದರೆ ಸಿಲೆಬಸ್ ಸಂಬಂಧಪಟ್ಟಂತೆ ಏನಾದರೂ ಬಿಟ್ಟರೆ ಖಂಡಿತ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.